ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವ ತರ ಜನ ನೋಡ್ತಾರೆ ಅಂತ ಕೇಳಬೇಕು. ಹಿಂಗೆ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಅಂದ್ರೆ ಜನವರಿಯಲ್ಲಿ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಬಟ್ ಇವಾಗ ರಿಲೀಸ್ ಆಯ್ತು ಸಿನಿಮಾ. ಹೇಗಿತ್ತು ಅಂತ ರೆಸ್ಪಾನ್ಸ್, ಕಲೆಕ್ಷನ್? ಅದೇ ಜನ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ. ಅದೇ ಇವತ್ತಿಂದ ನೋಡಬೇಕು. ಆದರೆ ಅದು ಪಿಕ್ಚರು ಮೊದಲೇ ಮೊಬೈಲಲ್ಲೆಲ್ಲ ಬಿಟ್ಬಿಟ್ಟಿದ್ದಾರೆ. ಆದ್ದರಿಂದ ಅದು ಸ್ವಲ್ಪ ಜನ ಕಮ್ಮಿನೇ. ಇಲ್ಲ ಅಂದರೆ ನಾವು ಫಸ್ಟ್ ಟೈಮು ರಿಲೀಸ್ ಅಂತ ಬಂದಾಗ ಜನವರಿಲಿ ಅರ್ಧ ಗಂಟೆ 30 ನಿಮಿಷಕ್ಕೆ ಎಲ್ಲ ಟಿಕೆಟು ಬುಕ್ ಆಗಿದ್ದು. ಆ ದುಡ್ಡೆಲ್ಲ ವಾಪಸ್ ಹಾಕಿಸ್ತಾ ಅವಾಗ ರಿಲೀಸ್ ಆಗದೆ ಇದಕ್ಕೆ. ಈಗ ಅದು ನಾವು ಒಂದು 4-5 ದಿನ ಮೊದಲೇ ಬಿಟ್ರು ಇನ್ನೂ ಒಂದು 50-100 ಟಿಕೆಟ್ ಇತ್ತು. ಹೌಸ್ಫುಲ್ ಆಗೋಕ್ಕೆ ಇನ್ನೂ 100 ಟಿಕೆಟ್ ಇತ್ತು. 6 ಗಂಟೆ ಶೋದು, ಫ್ಯಾನ್ಸ್ ಶೋದು. ಅದರಿಂದ ಇವಾಗ ಸ್ವಲ್ಪ ಇದಾಗಿದೆ ಕಲೆಕ್ಷನ್. ಅವತ್ತು ಹೌಸ್ಫುಲ್ 6 ಚಿಲ್ಲರೆ ಆಗಿತ್ತು, ಇವಾಗ 4 ಚಿಲ್ಲರೆ ಆಗಿದೆ ಕಲೆಕ್ಷನ್. ಅಂದ್ರೆ ಕೆಲವೊಂದು ಲೀಕ್ ಆಯ್ತು ಫುಟೇಜ್ಗಳು ಸಿನಿಮಾದ್ದು, ಅಂದ್ರೆ ರಾಜಕೀಯ ಕುತಂತ್ರದ, ಇದಕ್ಕೆ ಏನಾದ್ರು ಎಫೆಕ್ಟ್ ಆಯ್ತಾ ಅಂತ ಸರ್? ಅಂದ್ರೆ ಅದೇನು ಅಂತ ಯಾವ ಕಡೆಯಿಂದ ಲೀಕ್ ಅಂತ ಗೊತ್ತಿಲ್ಲ. ಎಲ್ಲರೂ ನಾವು ನೋಡ್ದೆ ಅಂತಾರೆ. ಫಿಲಮ್ ಜನನಾಯಕನ್ ರಿಲೀಸ್ ಇದೆ ಬನ್ನಿ ಅಂತ ಹೇಳಿದ್ರೆ ಮೊದಲು ಟಿಕೆಟ್ ತಗೊಂಡವ್ರಿಗೆಲ್ಲ ನಾನು ಆಗಲೇ ಮೊಬೈಲಲ್ಲಿ ನೋಡ್ಬಿಟ್ಟಿದ್ದೀನಿ, ಆಗಲೇ ಮೊಬೈಲಲ್ಲಿ ನೋಡಿದ್ದೀನಿ ನಾನು ಅಂತಾರೆ. ಆ ಥರ ಆದರೆ ಜನ ಈ ಪಿಕ್ಚರ್ ನೋಡಲ್ಲ. ನಾವು ಇದ್ಲೇ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂತ ಬರೋರು ಬಂದೇ ಬರ್ತಾರೆ. ಈಗ ಮಾಮೂಲಿ ಜನಗಳು ಬರೋರು ಬರಲ್ಲ, ನಾವು ಮೊಬೈಲಲ್ಲೇ ನೋಡ್ತೀವಿ ಬಿಡಿ ಅಂತಾರೆ. ಕೊನೆ ಸಿನಿಮಾ ಇದೆ ಅಂದ್ರೆ ಎಲ್ಲರೂ ನೋಡಿದಾಗ ಇನ್ನು ಸಿನಿಮಾ ಮಾಡಲ್ಲ ಅಂತ ಕೊಟ್ಟಿದ್ದಾರೆ, ಸೆಂಡ್ ಆಫ್ ಆ ರೀತಿಯಲ್ಲಿ ಫ್ಯಾನ್ಸ್ ಕೊಟ್ಟಿದ್ದಾರೆ. ಈ ಥಿಯೇಟರ್ ಸಿಬ್ಬಂದಿಗೆ ಒಂದ್ ಸ್ವಲ್ಪ ಇದಾಯ್ತಾ ಸರ್? ಅಂದ್ರೆ ಇವ್ರ ಸಿನಿಮಾಗಳು ಬಂದಾಗ ಕಲೆಕ್ಷನ್ ಆಗೋ ಬಾಕ್ಸ್ ಆಫೀಸ್ ಅಲ್ಲೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು. ಆಗ್ತಾ ಇತ್ತು. ಅದನ್ನೇ ಎಫೆಕ್ಟ್ ಏನೇ ಈಗ ಎಲ್ಲ ಕಡೆಯಿಂದ ಥಿಯೇಟ್ರಿಗೆ ಎಫೆಕ್ಟ್. ಈಗ ಫಿಲಮ್ ಎಲ್ಲಿ ರಿಲೀಸ್ ಆಯ್ತಾವೆ, ಯಾವ ರಿಲೀಸ್ ಆಯ್ತಾ ಇಲ್ಲ, ಕಲೆಕ್ಷನ್ಗಳು ಬರ್ತಾ ಇಲ್ಲ. ಯಾವ ಥಿಯೇಟ್ರಲ್ಲೂ ಅಷ್ಟೇ. ಒಂದು ಇಂಗ್ಲೀಷ್ ಮೂವಿಗಳು ಮಾಲ್ಗಳಲ್ಲಿ ಹೋಯ್ತವೆ, ಒಂದು ಸ್ವಲ್ಪ ಅವು ಏನು ರಶ್ ಆಗಲ್ಲ. ಅವು ಅಷ್ಟೇ ಏನು ಯಾವ ಈಗ ರಶ್ ಯಾವುದೋ ಓಡ್ತಾ ಇಲ್ಲ. ಆ ರೇಂಜ್ ಅಲ್ಲ, ಜನವರಿಯಲ್ಲೇ ಬಂದಿದ್ರೆ ಇನ್ನೂ ಒಂದು ಸ್ವಲ್ಪ ಜನವರಿಯಲ್ಲೇ ಬಂದಿದ್ರೆ ಇದು ರೆಕಾರ್ಡ್ ಆಗ್ಬಿಡೋದು ಕಲೆಕ್ಷನ್. ಆ ಥರ ಬಂದಿರೋದು. ಇನ್ನು ನಿರೀಕ್ಷೆಗಳು ಇಟ್ಕೊಂಡಿದ್ದೀರಾ ಸಿನಿಮಾ ಬಗ್ಗೆ? ನೋಡೋಣ, ಇನ್ನು ಟ್ಯಾಕ್ಸಿಕ್ ಇದೆಯಲ್ಲ ಮುಂದಿನ ತಿಂಗಳು, ಅದು ನೋಡೋಣ. ಅದು ಬರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಎಲ್ಲ ದಾಖಲೆ ಮುರಿಬೋದು ಅಂತ. ಟ್ಯಾಕ್ಸಿಕ್ ಅದು ಕೂಡ ಕಾಯ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಇನ್ಯಾವುದು ಅಂತ ದೊಡ್ಡ ಸಿನಿಮಾ ಇಲ್ಲ ಈ ತಿಂಗಳಲ್ಲಿ. ಅಂದ್ರೆ ಇವರು ಸಿನಿಮಾ ರಂಗದಿಂದ ಹೊರಗಡೆ ಹೋದ್ರೆ ವಿಜಯ್ ಅವರು, ಬಟ್ ಅಂದ್ರೆ ಒಳ್ಳೆ ಒಂದು ಮಾಸ್ ಫ್ಯಾನ್ ಫಾಲೋವಿಂಗ್ ಇರುವಂತ ಒಬ್ಬ ನಟ ತಮಿಳಲ್ಲಿ. ಆ ಸ್ಥಾನಕ್ಕೆ ಮತ್ತೆ ಈ ಬರುತ್ತೆ ಈ ಸಿನಿಮಾ, ಇವ್ರ ಸಿನಿಮಾ ಹೋಗುತ್ತೆ ಮತ್ತೆ ಅನ್ನುವಂಥದ್ದಿದ್ರೆ ಯಾವ ಸರ್ ಅಂತ ಕ್ರೌಡ್ ಫಿಲ್ ಆಗುವಂತ ಹೀರೋ ಅಂತಿದ್ರೆ ತಮಿಳು ವಿಚಾರಕ್ಕೆ ಬಂದ್ರೆ? ತಮಿಳಲ್ಲಿ ಅಷ್ಟು ನನಗೆ ಗೊತ್ತಿಲ್ಲ. ಬರ್ತವೆ ತಮಿಳ್ ಪಿಕ್ಚರು ಚೆನ್ನಾಗಿತ್ತು ಅಂದ್ರೆ, ಪಿಕ್ಚರ್ ಚೆನ್ನಾಗದೆ ಅಂದರೆ ಬರ್ತದೆ ಜನ. ಆದರೆ ಇದು ಈಗ ವಿಜಯ್ಗೆ ಬರೋಷ್ಟು ಫ್ಯಾನ್ಸು ಬರಲ್ಲ ಆ ಥರ. ಇವಾಗ ನೆನ್ನೆ ಬಂದು ಬೆಳಿಗ್ಗೆ ಎಲ್ಲ 6 ಗಂಟೆಗೆ ಎಲ್ಲ ತಮಿಳ್ನವ್ರ ಪಟಾಕಿ ಎಲ್ಲ ಹೊಡೆದು ಎಲ್ಲ ಇದೆಲ್ಲ ಮಾಡಿ ಹೋದ್ರು. ಹಾಲಾಭಿಷೇಕ ಮಾಡಿ ಸೆಲೆಬ್ರೇಟ್ ಮಾಡಿಬಿಟ್ಟು ಹೋದ್ರು. ಎಲ್ಲ ಅಂತಾರಲ್ಲ ಅಂತ. ಅದೇ ನೀವು ನೆನ್ನೆ ಇದನ್ನ ತಗೊಂಡ್ರಲ್ಲ. ಸಾಕಷ್ಟು ಜನ ಸಿನಿಮಾ ನೋಡಿ ಅಳ್ತಾ ಬಂದ್ರು. ಇನ್ನು ನೋಡಕ್ ಆಗಲ್ಲ ನಮ್ಮ ನೆಚ್ಚಿನ. ಒಂದಿಷ್ಟು ಜನ ಅಲ್ಲೇ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಅಳ್ತಾನೆ ಇದ್ರು. ಹಂಗೆ ಹೇಳಕ್ಕಾಗಲ್ಲ, ಮಾಡೇ ಮಾಡ್ತಾರೆ. ಇನ್ನೊಂದ್ಸರಿ ಮಾಡಿದ್ರು ಮಾಡ್ಬೋದು. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಮಾಡಿದ್ರು ಮಾಡ್ಬೋದು. ನೋಡೋಣ. ಇವತ್ತು 2ನೇ ದಿನ ಕಲೆಕ್ಷನ್ ಹೋಲಿಸಿದ್ರೆ ಹೆಂಗಿದೆ ಸರ್ ಅಂತ? ಇವತ್ತಿಲ್ಲ, ಫಸ್ಟ್ ಡೇನೇ ಕಲೆಕ್ಷನ್ ವಿಜಯ್ಗೆ. ಇವತ್ತು ಜನ ಕಮ್ಮಿನೇ. 4 ಗಂಟೆ 7 ಗಂಟೆಗೆ ಹಾಕಿದೀವಿ. ಈಗ 3 ಶೋ ಜನನಾಯಕನ ಹಾಕಿದೀವಿ, 2 ಶೋ ಕರಾವಳಿ ದೇವರಾಜ್ ಮಗಂದು, ಪ್ರಜ್ವಲ್ ದೇವರಾಜ್ದು ಮತ್ತೆ ರಾಜ್ ಬಿ ಶೆಟ್ಟಿದು. ಅದು ಯಾವ ಥರ ಹೋಗ್ತದೆ ನೋಡೋಣ. ಈಗ 1 ಗಂಟೆ ಮತ್ತೆ ರಾತ್ರಿ 7:15 ಹಾಕಿದೀವಿ. ಯಾವ ಥರ ಯಾವ್ದು ನೋಡ್ತಾರೆ ನೋಡೋಣ. ಕಲೆಕ್ಷನ್ ಬಂದ್ರೆ ಒಂದು 3 ದಿನದಲ್ಲೇ ಇದು ಬರಬೇಕು, ಸ್ಟಾರ್ ಸೂಪರ್ ಸ್ಟಾರ್ ಹೀರೋಗಳು. ಹೌದೌದು. ನೀವು ಕೂಡ ಟಾಕ್ಸಿಕ್ ಸಿನಿಮಾ ಬಗ್ಗೆ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ರ? ಕನ್ನಡದ ಅಂತ ಬಂದ್ರೆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್, ಪ್ಯಾನ್ ವರ್ಲ್ಡ್ ಲೆವೆಲ್ ರೀಚ್ ಆಗುವಂತ ಸಿನಿಮಾ. ಟಾಕ್ಸಿಕ್ ಬಗ್ಗೆ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ ಆಯ್ತಾ? ಅದೇ ಅದು ಕೂಡ ದಾಖಲೆ ಮಾಡ್ಬೋದು ಅಂತ ನಮ್ದು ಅನಿಸಿಕೆ. ಅದು ಬಿಟ್ಟರೆ ಮತ್ತೆ ಯಾವ್ದಿಲ್ಲ ಟಾಕ್ಸಿಕ್ ನಂತರ ಮತ್ತೆ ಯಾವ್ದು ಸಿನಿಮಾ ಇಲ್ಲ ದೊಡ್ಡದಂತ ವಿಚಾರಕ್ಕೆ ಬಂದ್ರೆ? ಯಾವ ಅಂತ ದೊಡ್ಡ ಅಂತ ಸಿನಿಮಾ ಯಾವೂ ಇಲ್ಲ. ಈಗ ತೆಗಿತಾ ಇರ್ಬೋದು. ಇನ್ನು ಗಣೇಶ್ದೊಂದು 2-3 ಮೂವಿ ಇದೆ, ಶಿವರಾಜ್ ಕುಮಾರ್ದೊಂದು 2-3 ಮೂವಿ ಇದೆ. ಅವೆಲ್ಲ ಇದಾಗಬೇಕು, ಇನ್ನು ಶೂಟಿಂಗಲ್ಲಿದೆ.
ನೋಡೋಣ. ಥ್ಯಾಂಕ್ ಯು ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.